ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ರೋಸ್ ಫಲೂಡ. ಇದು ಸಮ್ಮರ್ಗೆ ಎಲ್ಲರೂ ಇಷ್ಟಪಡೋ ಅಂಥ ರೆಫ್ರೆಶಿಂಗ್ ಕೂಲಿಂಗ್ ಡೆಸರ್ಟ್. ಇದು ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೋಸ್ ಫಲೂಡ ರೆಸಿಪಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ತುಳಸಿ ಬೀಜ ಅಥವಾ ಬೇಸಲ್ ಸೀಡ್ಸ್ ಅಂತ ಇದು ಮಾರ್ಕೆಟ್ನಲ್ಲಿ ರೆಡಿಯಾಗಿ ಸಿಕ್ಕತ್ತೆ. ಫಲೂಡಾ ಸೀಡ್ಸ್ ಅಂತಲೂ ಹೇಳ್ತಾರೆ. ಅದನ್ನು ನಾರ್ಮಲ್ ವಾಟರಲ್ಲಿ 10 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ. ಇದನ್ನೇ ಯೂಸ್ ಮಾಡೋವಂಥದ್ದು ಫಲೂಡಾ ಮಾಡಲಿಕ್ಕೆ. ಸ್ವಲ್ಪ ಟೂಟಿ ಫ್ರೂಟಿನ ಬಳಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗೋವಂಥ ಡ್ರೈ ಫ್ರೂಟ್ಸ್ನ ತೊಗೊಳ್ಬೋದು. ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ಚಾಪ್ಡ್ ಬನಾನಾನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾಗಿರೋಂಥ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೊಳ್ಬೋದು, ಬಟ್ ಸಾಫ್ಟ್ ಫ್ರೂಟ್ಸ್ ಆಗಿರಬೇಕು. ರೋಸ್ ಸಿರಪ್ಪು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದೇ ಮೇಯ್ನ್ ಇದಕ್ಕೆ ರೋಸ್ ಫಲೂಡ ಮಾಡಲಿಕ್ಕೆ. ಇದನ್ನು ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಒಂದೆಳೆ ಪಾಕನ ಬರೆಸ್ಕೊಂಡು ಶುಗರ್ ಸಿರಪ್ನ ಒಂದೆಳೆ ಪಾಕ ಬಂದ ಮೇಲೆ ಅದಕ್ಕೆ ರೋಸ್ ಎಸೆನ್ಸ್ ಮತ್ತು ಪಿಂಕ್ ಕಲರ್ನ ಆ್ಯಡ್ ಮಾಡಿದ್ರೆ ಮನೆಯಲ್ಲೇ ರೋಸ್ ಸಿರಪ್ನ ನೀವು ರೆಡಿ ಮಾಡ್ಕೊಳ್ಬೋದು. ಮಾರ್ಕೆಟ್ನಲ್ಲಿ ರೋಸ್ ಸಿರಪ್ ಈಸಿಯಾಗಿ ಅವೈಲೇಬಲ್ ಆಗಿದೆ ಎಲ್ಲ ಸೂಪರ್ ಮಾರ್ಕೆಟ್ಸ್ನಲ್ಲೂ. ಅದನ್ನು ನೀವು ರೆಡಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಅದು ಈ ರೀತಿ ಇರುತ್ತೆ. ನಾನು ಡ್ರೈಡ್ ರೋಸ್ ಪೆಟಲ್ಸ್ನ ಡೆಕೋರೇಷನ್ಗೋಸ್ಕರ ಬಳಸ್ತಾ ಇದ್ದೀನಿ, ಮತ್ತು ರೋಸ್ ಎಸೆನ್ಸ್ನ ಫ್ಯೂ ಡ್ರಾಪ್ಸ್ ಬಳಸ್ತೀನಿ. ಫಲೂಡಾ ಸೇವ್ ಇದು ಕೂಡ ಮಾರ್ಕೆಟ್ನಲ್ಲಿ ಈಸಿಯಾಗಿ ಅವೈಲೇಬಲ್ ಆಗಿದೆ, ಅದನ್ನು ಬಳಸ್ತೀನಿ. ಮತ್ತು ಚಿಲ್ಡ್ ಮಿಲ್ಕನ್ನು ಬಳಸ್ತಾ ಇದ್ದೀನಿ. ಚಿಲ್ಡ್ ಮಿಲ್ಕ್ನ ನಾನು ಸ್ವಲ್ಪ ಒಂದು ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅದು ಥಿಕ್ನೆಸ್ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ರೋಸ್ ಮಿಲ್ಕ್ಗೆ ಅಂತ ಹೇಳ್ಬಿಟ್ಟು. ಈಗ ಫಲೂಡಾ ಸೇವ್ನ ನಾವು ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿನಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಳ್ಳೋ ಅಂಥದ್ದು. ಅದು ಬೆಂದ ಮೇಲೆ ಸ್ಟ್ರೈನ್ ಮಾಡಿ ಕೋಲ್ಡ್ ವಾಟರ್ನ ರನ್ ಮಾಡಿ ತೆಗೆದಿಟ್ಕೊಳ್ಳೋ ಅಂಥದ್ದು. ನೋಡಿ, ಅದು ಈ ರೀತಿ ಇರುತ್ತೆ. ಕೋಲ್ಡ್ ವಾಟರ್ ಯಾಕೆ ರನ್ ಮಾಡಬೇಕಂದ್ರೆ ಫರ್ದರ್ ಕುಕ್ಕಿಂಗ್ನ ಸ್ಟಾಪ್ ಮಾಡಲಿಕ್ಕೆ, ಸೊ ಅದು ಮುದ್ದೆ ಥರ ಆಗಬಾರ್ದು ಅನ್ನೋದಕ್ಕೆ. ನೋಡಿ, ಇವಾಗ ನಾನೇನು ವೆನಿಲಾ ಐಸ್ ಕ್ರೀಮ್ನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ರೋಸ್ ಮಿಲ್ಕ್ಗೆ ರೋಸ್ ಎಸೆನ್ಸ್ನ ಹಾಕ್ತಾಯಿದ್ದೀನಿ. 2 to 3 ಡ್ರಾಪ್ಸ್ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಅದಕ್ಕೆ ನಾನು ರೋಸ್ ಸಿರಪ್ ನಾನೇ ಮಾಡಿಟ್ಕೊಂಡಿರೋಂಥ ರೋಸ್ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಮಾರ್ಕೆಟ್ನಲ್ಲಿ ಬಳಸಿರೋಂಥ ರೋಸ್ ಸಿರಪ್ ಕೂಡ ಬಳಸ್ಕೋಬೋದು. ಅದು ನೀವು ಮಿಲ್ಕ್ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ಬೇಕಾಗಿರೋ ಅಷ್ಟು ರೋಸ್ ಸಿರಪ್ನ ಆ್ಯಡ್ ಮಾಡಿ ರೋಸ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ನಾನು ಹಾಲನ್ನ ಚಿಲ್ಡ್ ಮಿಲ್ಕ್ಗೆ ನಾನು ಸಕ್ಕರೆ ಕೂಡ ಹಾಕಿ ಸೇರಿಸಿ ಮಾಡಿಟ್ಕೊಂಡಿದ್ದೀನಿ. ಸೊ ದಟ್ ಸ್ವೀಟ್ನೆಸ್ ಇರಬೇಕು, ಅದಕ್ಕೋಸ್ಕರ. ನೋಡಿ, ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿರೋಂಥ ರೋಸ್ ಮಿಲ್ಕ್ ರೆಡಿಯಾಗಿದೆ. ಈಗ ನಾನು ಇಂಗ್ರೀಡಿಯೆಂಟ್ಸ್ನಲ್ಲಿ ಜೆಲ್ಲಿನ ಮರ್ತುಬಿಟ್ಟಿದ್ದೆ. ರೆಡಿ ಅವೈಲೇಬಲ್ ಸಿಕ್ಕೋ ಯಾವ ಜೆಲ್ಲಿ ಬೇಕಾದರೂ ನಿಮ್ಮ ಫೇವ್ರೇಟ್ದು ಯೂಸ್ ಮಾಡ್ಕೊಳ್ಬೋದು. ಈಗ ಸರ್ವ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲು ಡೆಕೋರೇಷನ್ಗೋಸ್ಕರ ರೋಸ್ ಸಿರಪ್ನ ಗ್ಲಾಸ್ ಎಡ್ಜಸ್ಗೆ ಹಾಕ್ತಾಯಿದ್ದೀನಿ. ಡೆಕೋರೇಷನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಮೊದಲನೇದಾಗಿ ಜೆಲ್ಲೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ನಾವೇನು ಸೋಕ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಸಲ್ ಸೀಡ್ಸ್ ಅಥವಾ ತುಳಸಿ ಬೀಜ ಅದನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಸೇವ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಳಸಿ ಬೀಜ ದೇಹಕ್ಕೆ ತುಂಬ ತಂಪು, ಸೊ ಸಮ್ಮರ್ನಲ್ಲಿ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಬಾಡಿಗೆ. ಈಗ ಅದ್ರ ಮೇಲೆ ರೋಸ್ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸೇವ್ ಸಪ್ಪೆ ಇರುತ್ತೆ ಬೇಯಿಸ್ಕೊಂಡಿರೋಂಥ, ಅದಕ್ಕೋಸ್ಕರ. ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದ್ರ ಮೇಲೆಗಡೆ ಬನಾನಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಫೇವ್ರೇಟ್ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಲೇಯರ್ ಮಾಡ್ಕೊಂಡು ಬರೋದಷ್ಟೇ ಇದನ್ನು. ಈಗ ಅದಕ್ಕೆ ಒಂದು ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಮತ್ತು ಟೂಟಿ ಫ್ರೂಟಿ ಹಾಕಿದ್ದೀನಿ. ಈಗ ರೋಸ್ ಮಿಲ್ಕ್ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಸೇವ್ನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಫಲೂಡಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಅದ್ರ ಮೇಲೆ 2 ಸ್ಕೂಪಷ್ಟು ಐಸ್ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ಡೆಕೋರೇಷನ್ಗೋಸ್ಕರ ರೋಸ್ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ರೋಸ್ ಪೆಟಲ್ಸ್ ಡೆಕೋರೇಷನ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ರೋಸ್ ಪೆಟಲ್ಸ್ ಇಲ್ಲ ಡ್ರೈಡ್ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು, ಅದು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಸ್ವಲ್ಪ ಟೂಟಿ ಫ್ರೂಟಿನ ಆ್ಯಡ್ ಮಾಡಿದ್ದೀನಿ. ಈಗ ಒಂದು ಚಾಕ್ಲೇಟ್ ಸ್ಟಿಕ್ ರೆಡಿ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಅದನ್ನು ಬಳಸ್ತಾ ಇದ್ದೀನಿ ಡೆಕೋರೇಷನ್ ಪರ್ಪಸ್ಗೋಸ್ಕರ. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಅದು ಬೇಕಾದರೆ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು.
ನೋಡಿ ಈಗ ರೋಸ್ ಫಲೂಡ ರೆಡಿಯಾಗಿದೆ. ಸಮ್ಮರ್ಗೆ ತುಂಬ ಕೂಲಿಂಗ್ ಆದ ರಿಫ್ರೆಶಿಂಗ್ ಡ್ರಿಂಕ್ ಇದು. ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. Yummy, delicious. Thank you friends for watching our video.